ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ GN. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಸಿಂಹ ರಾಶಿಯವರಿಗೆ ಆಗಿರುತ್ತೆ. ಸೊ ಸಿಂಹ ರಾಶಿಯಲ್ಲಿ 2026ರಲ್ಲಿ ಏನನ್ನ ಪರಿಗಣನೆ ತಗೋಬೇಕು, ಯಾವುದನ್ನ ನೀವು ಎಚ್ಚರಿಕೆಯಿಂದ ಇರಬೇಕು, ಏನೆಲ್ಲ ಯೂನಿವರ್ಸ್ ಕಡೆಯಿಂದ ಮುಂಚೆ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಅಂಡ್ ಅದನ್ನ ತಗೊಂಡು ನಿಮ್ಮ ಒಂದು ಲೈಫ್ ಅನ್ನ ಹೇಗೆ ಲೀಡ್ ಮಾಡಬೇಕು ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಓಕೆ, ಓಪನ್ ಮೈಂಡೆಡ್ ಆಗಿ ನೋಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಸೊ ಸಿಂಹ ರಾಶಿಯವರಿಗೆ ಫ್ಯೂಚರ್ ಅಲ್ಲಿ ನೋಡೋಕ್ಕಿಂತ ಮೊದಲು ಸೊ ಪಾಸ್ಟ್ ಅಲ್ಲಿ ಏನಾಗಿತ್ತು, ಸೊ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಏನಿದೆ ಅಂಡ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಅನ್ನೋದು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥರ್ಡ್ ಚಕ್ರ ಆರ್ಕ್ಏಂಜಲ್ ಚಾಮ್ಯುಯಲ್. ಓಕೆ, ಟೆಂಪಲ್ ಪಾತ್. ಡೋರ್ ಟು ರೊಮ್ಯಾನ್ಸ್. ಓಕೆ, ಬ್ರೋಕನ್ ಹಾರ್ಟ್ ಅಪೋಸಿಟ್ ಆಗಿ ಬಂದಿರುವಂಥದ್ದು ಇಂಡಿಸಿಷನ್. ಓಕೆ, ಸೊ ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗಿಲ್ಲ 2025ರಲ್ಲಿ. ಎನಿ ವಿಶ್, ನಾನು ಹಂಗ್ ಮಾಡ್ಬೇಕಾಗಿತ್ತು, ನಾನು ಹಿಂಗ್ ಮಾಡ್ಬೇಕಾಗಿತ್ತು. ಓಕೆ, ಸೊ ಅದರಲ್ಲಿ ಕೆಲವೊಬ್ಬರಿಗೆ ಕಂಪ್ಲೀಟ್ ಆಗಿರುವಂಥದ್ದು ತೋರಿಸ್ತಾ ಇದೆ, ಬಟ್ ಆಲ್ಮೋಸ್ಟ್ ಕೇಸಲ್ಲಿ ಕಂಪ್ಲೀಟ್ ಆಗಿಲ್ಲ. ವಿಶ್ ಅಂತ ಅನ್ನೋದು ಆಸೆಗಳು ಕಂಪ್ಲೀಟ್ ಆಗಿಲ್ಲ. ಅದು ರಿಲೇಟೆಡ್ ಟು ದಿ ಹಣಕಾಸಿನ ವಿಚಾರದಲ್ಲಿ ಕೆಲವೊಬ್ಬರಿಗೆ ತುಂಬಾನೇ ಚೆನ್ನಾಗಿದೆ. 2025 ಚೆನ್ನಾಗಿದೆ, ತುಂಬಾ ಡೌನ್ ಇಲ್ಲ ಅಥವಾ ತುಂಬಾ ಇದೂ ಇಲ್ಲ, ಆ ತರ ಮೀಡಿಯಂ ಆಗಿರುತ್ತೆ. ಒಂದು ಇಲ್ಲ ಅಂತಂದ್ರೆ ಕೆಲವೊಂದು ವಿಶ್ ಕಂಪ್ಲೀಟ್ ಆಗದೆ ಇರುವಂತದ್ದು ತೋರಿಸ್ತಾ ಇದೆ. ಸೊ ವಿಶ್ ಕಂಪ್ಲೀಟ್ ಆಗ್ಲಿಕ್ಕೋಸ್ಕರ ನೀವು ಟೆಂಪಲ್ಗೆ ಹೋಗಿರುವಂತದ್ದು, ಟೆಂಪಲ್ ರನ್ ಮಾಡಿರುವಂತದ್ದು, ಗುರುವಿನ ಟೆಂಪಲ್, ಗುರು ದತ್ತಾತ್ರೇಯ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಪೂಜೆಗಳನ್ನ ಮಾಡಿರ್ಬೋದು, ರಾಘವೇಂದ್ರ ಸ್ವಾಮೀಜಿ ಪೂಜೆಗಳನ್ನ ಮಾಡಿರಬಹುದು. ಸೊ ಅದೆಲ್ಲದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಅಚಾನಕ್ ಆಗಿ 2025ರಲ್ಲಿ ತುಂಬಾ ಸತಿ ನೀವು ಟೆಂಪಲ್ಗೆ ಹೋಗಿರ್ಬೋದು. ಓಕೆ, ಅಂಡ್ ಈ ಒಂದು ಪ್ಲಾನ್ ಅಲ್ಲೇ ಇರ್ಲಿಲ್ಲ, ಆದ್ರೂ ಕೂಡ ನಾನು ಹೋಗಿದ್ದೀನಿ, ಆ ತರದ್ದು ಕೂಡ ಆಗುತ್ತೆ ಟೆಂಪಲ್ ಅಲ್ಲಿ. ಇಲ್ಲ ಅಂತ ಅಂದ್ರೆ ವಿಸಿಟ್ ಮಾಡಿರ್ತೀರಾ, ಬೇರೆ ಬೇರೆ ಪ್ಲೇಸ್ ಗಳಿಗೆ ನೀವು ವಿಸಿಟ್ ಮಾಡಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಓಕೆ, ಅಂದ್ರೆ ವಿಸಿಟ್ ಅಂತಂದ್ರೆ ಇವಾಗ ನಾವು ಎಲ್ಲೋ ಟ್ರಿಪ್ಗೆ ಸಡನ್ ಟ್ರಿಪ್ಗೆ ಪ್ಲಾನ್ ಮಾಡೋದು ಅಂಡ್ ಹೊರಡೋದು, ಆ ತರದಲ್ಲಿ ನಿಮ್ಮ ಒಂದು 2025ರಲ್ಲಿ ಇತ್ತು. ಅಂಡ್ ಕೆಲವೊಬ್ರು ಸ್ಪಿರಿಚುವಾಲಿಟಿಗೆ ಬಂದಿದ್ದೀರಾ ಅಂಡ್ ವೆರಿ ಗುಡ್. ಕೆಲವೊಬ್ರು ಸ್ಪಿರಿಚುವಾಲಿಟಿಗೆ ಬಂದಿರುವಂತದ್ದು ಅಂಡ್ ದೇವಸ್ಥಾನಗಳಿಗೆ ಜಾಸ್ತಿ ಹೋಗಿರುವಂತದ್ದು, ಆ ತರದಲ್ಲೂ ಕೂಡ ತೋರಿಸ್ತಾ ಇದೆ. ಮೇನ್ ಆಗಿ ನೀವು ಹೋಗಿರೋದು ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತಾನೆ. ಎಲ್ಲೋದ್ರೂ ಕೂಡ ನಿಮ್ಮ ಮನಸ್ಸು ಆ ಒಂದು ಆಸೆಯನ್ನ ಇಟ್ಕೊಂಡು ಹೋಗಿದೆ. ಎಲ್ಲೇ ನೀವು ಹೋಗಿದ್ರು ಕೂಡ ನಿಮಗೊಂದು ಆಸೆ ಇದೆ, ಅಲ್ಲಿ ಹೋದ್ರೆ ಆಸೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. 2025ರಲ್ಲಿ ಇದಾಗಿರಬಹುದು. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಂಡ್ ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ಮನಸ್ಸು ರಿಲೇಶನ್ಶಿಪ್ ಕಡೆ ಚೆನ್ನಾಗಿರ್ಬೇಕು, ಗಮನ ಎಲ್ಲ ರಿಲೇಶನ್ಶಿಪ್ ಕಡೆ ಇದೆ. ಓಕೆ, ಸೊ ರಿಲೇಶನ್ಶಿಪ್ ಚೆನ್ನಾಗಾಗ್ಬೇಕು ಅಂಡ್ ಒಂದು ಫ್ಯಾಮಿಲಿಗೆ ನಾವು ಒಂದು ಟೈಮ್ ಕೊಡಬೇಕು ಅಂಡ್ ಫ್ಯಾಮಿಲಿ ಬಗ್ಗೆ ನಿಮಗೆ ಇಂಪಾರ್ಟೆನ್ಸ್ ಅಂತ ಅನ್ನೋದು ಗೊತ್ತಾಗಿದೆ. ಅದೆಲ್ಲದು ಕೂಡ ಬರುತ್ತೆ ಎನಿ ರಿಲೇಶನ್ಶಿಪ್. ಓಕೆ, ಸೊ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಕಾಳಜಿಯನ್ನ ವಹಿಸ್ತಾ ಇದ್ದೀರಾ. ಹಸ್ಬೆಂಡ್ ಆಗಿರ್ಬೋದು, ಮಗು ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅವರಿಗೆ ಕೇರ್ ಮಾಡುವಂಥದ್ದು. ಓಕೆ, ಅವರಿಗೆ ಬೇಕಾಗಿರುವಂತಹ ಹಣವನ್ನ ನೀವು ಕೊಡುವಂಥದ್ದು, ಅವ್ರಿಗೆ ಕೇರ್ ಮಾಡುವಂಥದ್ದು, ಕಾಳಜಿ ಮಾಡುವಂಥದ್ದು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ. ಆದ್ರೆ ನಿಮ್ಮ ಭಯ ಏನು ಅಂತ ಅಂದ್ರೆ, ನಾನು ಏನೇ ಮಾಡಿದ್ರು ಕೂಡ ನನಗೆ ಕೆಟ್ಟದಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊಂದಲದಲ್ಲಿ ಇದ್ದೀರಾ. ಓಕೆ, ಸೊ ಈ ಗೊಂದಲಗಳು, ಈ ಒಂದು ರಿಲೇಶನ್ಶಿಪ್ಪಿಗೆ ಗೊಂದಲಗಳು ಅಲ್ಲಿಗೆ ಮುಗ್ದಿಲ್ಲ, ಬಟ್ ಅದು ಮುಂದೆ ಹೊರದು ನಿಮ್ಮ ಒಂದು ಲೈಫ್ ಅಲ್ಲಿ ಅದು ಇವಾಗ್ಲೂ ಕೂಡ ನನಗೇನ್ ಮಾಡ್ಬೇಕು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಯಾವ ದಾರಿಯಲ್ಲಿ ಹೋಗ್ಲಿ, 2 ದಾರಿ ಇದೆ,
ಎರಡೂ ಕೂಡ ಚೆನ್ನಾಗಿ ಅಂತ ಅನ್ಸುತ್ತೆ. ಬಟ್ ಲಾಭದ ಒಂದು ದಾರಿ ಯಾವುದು, ನನಗೆ ಯಾವುದು ಚೆನ್ನಾಗಾಗುತ್ತೆ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸದ್ಯದಲ್ಲಿ ನೀವು ಇದೀರಾ ಅಂಡ್ ಯೋಚನೆ ಕೂಡ ಮಾಡ್ತಾ ಇರಬಹುದು. ಬಟ್ ಮುಂದಿನ ಒಂದು ಲೈಫಲ್ಲಿ ನಿಮ್ಗೆ ಲಾಭದ ಒಂದು ದಾರಿ ಬೇಕು ಅಂತ ಅಂದ್ರೆ ಸೆಲ್ಫ್ ಡೌಟ್ ಇರುತ್ತಲ್ಲ, ಓಕೆ, ರಿಲೇಟೆಡ್ ಟು ದಿ ಸೆಲ್ಫ್ ಡೌಟ್, ನಿಮ್ ಬಗ್ಗೆ ನೀವೇ ಅಸಹ್ಯ ಮಾಡ್ಕೊಳೋದು, ನಿಮ್ ಬಗ್ಗೆ ನೀವೇ ಕೀಳಾಗಿ ನೋಡ್ಕೊಳೋದು, ನಾನ್ ಲಕ್ಕಿ ಅಲ್ಲ, ನಾನು ಅನ್ಲಕ್ಕಿ ಇದೀನಿ ಅಂತ ಅನ್ನುವಂಥದ್ದು ಇದರಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಪಾತ್ವೇ ಇಂಡಿಸಿಷನ್ ಅಂತೂ ಇದೆ. ಅದು ಜಾಬ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಇವನ್ ಇಲ್ಲಾಂದ್ರೆ ಮ್ಯಾರೇಜ್ ಅಲ್ಲಿ ಯಾರಾದ್ರೂ ಮ್ಯಾರೇಜ್ ಮಾಡ್ಕೊಂತ ಇದ್ದೀರಾ ಅಂತ ಅಂದ್ರೆ 2 ಪ್ರಪೋಸಲ್ ಬಂದಿರುವಂತದ್ದು, ಅದ್ರಲ್ಲೂ ಕೂಡ ಡೌಟ್. ಏನ್ ಮಾಡೋದು, ಈ ಹುಡುಗ ಚೆನ್ನಾಗ, ಆ ಹುಡುಗ ಚೆನ್ನಾಗ, ಅಥವಾ ಈ ಹುಡುಗಿನ ಆ ಹುಡುಗಿನ, ಅಥವಾ ಸ್ಕೂಲ್ ಕಾಲೇಜಲ್ಲಿ ನೀವು ಹೋಗ್ಬೇಕು ಅಂತಂದ್ರೆ ಯಾವ ಕಾಲೇಜಿಗೆ ಹೋಗ್ಬೇಕು, ಕಾಲೇಜ್ ಸ್ಟೂಡೆಂಟ್ಸ್ ಏನಾದ್ರು ನೋಡ್ತಾ ಇದ್ರೆ ಅಂದ್ರೆ ಯಾವ ಕಾಲೇಜಿಗೆ ಹೋಗ್ಬೇಕು, ಬಟ್ ಇಂಡಿಸಿಷನ್ ಅಲ್ಲಿ ಇದೆ. ಸೊ ಅದು 2026 ಆ ಒಂದು ಇಂಡಿಸಿಷನ್ ಏನಾದ್ರು ಇವಾಗ ಹೇಳಿರೋ ರೀತಿಯಲ್ಲಿ ನಿಮ್ಮ ಒಂದು ಮೈಂಡ್ ತುಂಬಾನೇ ಫ್ಲಕ್ಚುಯೇಷನ್ ಇದೆ ಅಂತ ಅಂದ್ರೆ ದಯವಿಟ್ಟು ಸೆಲ್ಫ್ ಕೇರ್ ಮಾಡೋದನ್ನ ಕಲೀರಿ. ಯಾಕಂದ್ರೆ ನಂಬರ್ 33 ಇಂದ 6 ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸೆಲ್ಫ್ ಕೇರ್ ಅಂತ ಅನ್ನೋದು, ಸೆಲ್ಫ್ ಲವ್ ಅಂತ ಅನ್ನೋದು ಓಕೆ ಕಡಿಮೆ ಆಗ್ತಾ ಇದೆ. ಸೊ ಅದನ್ನ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಡಿಸಿಷನ್ ನ ಒಂದು ಹದಕ್ ಬರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅನ್ನೋದು ಬರ್ತಾ ಹೋಗುತ್ತೆ. ಅಂಡ್ ಇನ್ನರ್ ಹೀಲಿಂಗ್ ಆಗುವಂತದ್ದು ಕೂಡ ತುಂಬಾನೇ ಅವಶ್ಯಕತೆ ಇದೆ, ಇನ್ನರ್ ಚೈಲ್ಡ್ ಹೀಲಿಂಗ್. ಸೊ ನನ್ನ ಒಂದು ದಿ ಬೆಸ್ಟ್ 2026 ನಿಮಗೆ ಎಲ್ಲಾ ಕಡೆಯಿಂದನೂ ಒಂದು ಕ್ಲೆನ್ಸ್ ಆಗ್ಬೇಕು, ಎಲ್ಲಾ ಕಡೆಯಿಂದನೂ ಒಂದು ಗ್ರೋತ್ ಆಗ್ಬೇಕು ಅಂತಂದ್ರೆ ದಯವಿಟ್ಟು ಹೋಪೋನೋಪೋನೋ ಮಾಡಿ, 108 ಸತಿ ಹೋಪೋನೋಪೋನೋ ಮಾಡ್ತಾ ಹೋಗಿ. ಅಂಡ್ ರಿಸಲ್ಟ್ ನೀವೇ ಬಂದು ಹೇಳ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಓಕೆ, ಯಾವುದು ಕೂಡ ನಿಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ, ತುಂಬಾನೇ ಚೆನ್ನಾಗಿ ನಿಮ್ಮ ಒಂದು ಲೈಫ್ ನೀವು ಏನ್ ಅನ್ಕೊಂಡಿರ್ತೀರೋ ಅದು ಆಗ್ಲಿಕ್ಕೆ ಶುರುವಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಹೆಲ್ತ್ ವಿಚಾರದಲ್ಲಿ, ಸೊ ಯಾರೆಲ್ಲ ಹೆಲ್ತ್ ವಿಚಾರದಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಥ್ಯಾಂಕ್ ಯು. ಸೊ ಹೆಲ್ತ್ ವಿಚಾರದಲ್ಲಿ ಏನಿದೆ ಮುಂದಿನ ಒಂದು 2026 ಅಂತ ನೋಡೋದಾದ್ರೆ, ಓಕೆ, ದಿ ಮೂನ್ ಕಾರ್ಡ್, ಓಕೆ, ಅಂಡ್ ದಿ ಸನ್ ಕಾರ್ಡ್. ಓಕೆ, ಬೋತ್ ಎನರ್ಜೀಸ್, ಮೂನ್ ಅಂಡ್ ಸನ್ ಎನರ್ಜೀಸ್. ಒಂದ್ ಕಡೆ ಚೆನ್ನಾಗಿರ್ತೀರಾ, ಒಂದೊಂದ್ಸತಿ ಚೆನ್ನಾಗಿರಲ್ಲ, ಹೊರಗಡೆ ಹೋದಾಗ ಅಪ್ಸೆಟ್ ಆಗುವಂಥದ್ದು, ಇಲ್ಲ ಯಾರಾದ್ರೂ ಅಂದ ತಕ್ಷಣ ಬೇಜಾರಾಗುವಂಥದ್ದು, ಮನಸ್ಸಿಗೆ ಬೇಗ ತಗೊಳುವಂಥದ್ದು. ಅಂಡ್ ಮೂನ್ ಯಾವಾಗ್ಲೂ ಅದನ್ನೇ ಹೇಳುತ್ತೆ ಅಲ್ವಾ. ಸೊ ಮಾನಸಿಕವಾಗಿ ಬೇರೆಯವ್ರಿಗೆ ನೀವು ಚೆನ್ನಾಗಿ ಕಾಣ್ಬೋದು ಔಟ್ಸೈಡ್ ಅಲ್ಲಿ, ಬಟ್ ಇನ್ಸೈಡ್ ಅಲ್ಲಿ ಯಾವಾಗ್ಲೂ ಕೂಡ ಒಂದು ತೊಳಲಾಟ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಅದರಿಂದ ಹೊರಗಡೆ ಬರ್ತೀರಾ, ಖಂಡಿತವಾಗ್ಲೂ 2026 ಹೊರಗಡೆ ಬರ್ತೀರಾ. ಇನ್ನರ್ ಹೀಲಿಂಗಿನ ಅವಶ್ಯಕತೆ ಇದೆ. ಸನ್ ಕಾರ್ಡ್ ಏನ್ ಹೇಳ್ತಾ ಇದೆ, ನಿಮ್ಮನ್ನ ನೀವು ಹೀಲಿಂಗ್ ಮಾಡ್ಕೋಬೇಕು, ನೇಚರ್ಗೆ ಕನೆಕ್ಟ್ ಆಗ್ಬೇಕು. ಡೈಲಿ 2026 ಒಂದು ಹೋಪೋನೋಪೋನೋ ಮಾಡ್ಬೇಕು. ಅಂಡ್ ಸೆಕೆಂಡ್ ಒನ್ ಸನ್ ಕಾರ್ಡ್ ಬಂದಿರೋದ್ರಿಂದ, ಅದರಲ್ಲೂ ಸಿಂಹ ರಾಶಿ ಆಗಿರೋದ್ರಿಂದ ಬೆಳಗಿನ ಒಂದು ಟೈಮ್ ಅಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ. ಅದು ಯಾವುದೇ ಡೇಟ್ ಆಫ್ ಬರ್ತ್ ಆದ್ರೂ ಪರವಾಗಿಲ್ಲ, 8 ಇದೆ ನಮ್ದು 1ಗೆ ನಮಸ್ಕಾರ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ಏನು ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ. ಸನ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ, ಎಲ್ಲಾರ್ಗೂ ಕೂಡ ಸೂರ್ಯನ ಒಂದು ಶಕ್ತಿ ಬೇಕೇ ಬೇಕು. ಓಕೆ, ಸೊ ಹಾಗಾಗಿ ಸೂರ್ಯನ್ಗೆ ಒಂದು ನಮಸ್ಕಾರ ಮಾಡಿ, ಅಷ್ಟೇ ಸಾಕು. ನಿಮ್ಮ ಒಂದು ಲೈಫ್ ಚೆನ್ನಾಗಾಗ್ಬೇಕು, ಈ ಒಂದು ಪ್ಯಾಟರ್ನ್ ಅನ್ನ ಬಿಡ್ಬೇಕು ಅಂತ ಅನ್ನೋದಾದ್ರೆ ಒಂದು ಹೋಪೋನೋಪೋನೋ ಮಾಡೋದು, 108 ಸತಿ ಹೋಪೋನೋಪೋನೋ ಮಾಡಿ. ನಾನು ಏನು ಆ ಥರದ್ದೇನು ಅಂತ ಹೇಳ್ಬಿಟ್ಟು ಹಂಗಂದ್ರೆ ಏನು, ಹೊಸಬ್ರು ಬಂದಿರ್ತೀರಾ, ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೋಪೋನೋಪೋನೋ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಪೋನೋಪೋನೋ ಪ್ರೇಯರ್ ಅನ್ನ ಹಾಕಿರ್ತೀನಿ. ಸೊ ಅದನ್ನ ನೀವು ಕೇಳ್ಬೋದು, ಅದ್ರ ಬಗ್ಗೆ ಹಂಗಂದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದನ್ನ ನೀವು ನೋಡ್ಬೋದು. ಖಂಡಿತವಾಗ್ಲೂ ಈ ಒಂದು ಫ್ಲಕ್ಚುಯೇಷನ್ಸ್ ಏನಿದೆ ಅಲ್ಲ, ಅದೆಲ್ಲದು ಕೂಡ ಕಡಿಮೆ ಆಗುತ್ತೆ. ಅಂಡ್ 2026 ಸ್ವಲ್ಪ ತಲೆನೋವು ಬರುವಂತದ್ದು, ಓಕೆ, ಈ ಮೈಗ್ರೇನ್ ಇಶ್ಯೂ ಆಗಿರುವಂತದ್ದು ಆ ತರ ಆಲ್ರೆಡಿ ಇತ್ತು ಅಂತ ಅಂದ್ರೆ ಸ್ವಲ್ಪ ಅದು ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ. ಓಕೆ, ಅದಕ್ಕೂ ಬೇಕಾದ್ರೆ ನೀವು ಹೋಪೋನೋಪೋನೋ ಮಾಡ್ಬೋದು, ರೇಖಿ ಪ್ರಾಕ್ಟೀಸ್ ಅನ್ನ ಮಾಡಿ ಚೆನ್ನಾಗಾಗುತ್ತೆ. ಅಂಡ್ ಸ್ಪೆಕ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಓಕೆ, ಅದ್ರ ಕಡೆ ಗಮನ ಕೊಡಿ. ಇನ್ನೊಂದ್ಸತಿ ಹೋಗ್ಬಿಟ್ಟು ಸ್ಪೆಕ್ಸ್ ಗಳನ್ನ ತೋರಿಸಿ, ಕಣ್ಣಿನ ಡಾಕ್ಟರ್ಗಳಿಗೆ ತೋರಿಸಿ. ಓಕೆ, ಸೊ ಅದು ನಿಮ್ಗೆ ಒಂದು ಸಜೆಷನ್ 2026. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೋಡೋದಾದ್ರೆ, 5 ಆಫ್ ವಾಂಡ್ಸ್,
ಓಕೆ, ಅಂಡ್ ದ ಏಸ್ ಆಫ್ ಪೆಂಟಿಕಲ್ಸ್. ನಿಮ್ಮ ಒಂದು ರಿಲೇಶನ್ಶಿಪ್ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಹಣಕಾಸಿನ ವಿಚಾರದಲ್ಲಿ. ನೀವು ನೀವು ಯಾವ ರೀತಿ ನಂಬಿದಿರಾ ಒಂದು ಮೈಂಡ್ ಸೆಟ್ ಅಲ್ಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಬಟ್ ಮೋಸ್ಟ್ ಆಫ್ ದಿ ಕೇಸ್ ಇಲ್ಲಿ ಬಂದಿದೆ ಅಂತ ಅಂದ್ರೆ ಅದೇ ರೀತಿ ರೆಸನೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದೀನಿ. ಆ ಒಂದು ಹಣಕಾಸು ಇತ್ತು ಅಂತ ಅಂದ್ರೆ, ನಿಮ್ಮ ಒಂದು ಮನಿ ಇತ್ತು ಅಂತ ಅಂದ್ರೆ ಅದೆಲ್ಲದೂ ಸರಿ ಹೋಗುತ್ತೆ. ಮನಿ ಇತ್ತು ಅಂತ ಅಂದ್ರೆ ಎಲ್ಲ ಸಂಬಂಧಗಳು ಸರಿ ಹೋಗುತ್ತೆ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದೀರಾ. ಓಕೆ, ಯಾರೆಲ್ಲ ಅದೇ ತರ, ಹೌದು ನನ್ಗೆ ಹಂಗ ಅನ್ಸುತ್ತೆ, ಹೌದು ಮನಿ ಈಸ್ ಇಂಪಾರ್ಟೆಂಟ್, ಹೌದು ನನ್ಗೆ ಪ್ರೀತಿನೂ ಗೊತ್ತು, ಆ ಪ್ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಆ ಒಂದು ಸಂಸಾರವನ್ನ, ಒಂದು ಫ್ಯಾಮಿಲಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಮನಿ ಈಸ್ ಇಂಪಾರ್ಟೆಂಟ್ ಅಂತ ಮನ್ಸಲ್ಲಿ ಇರುತ್ತೆ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಂಗೇನಾದ್ರೂ ಇತ್ತು ಅಂದ್ರೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಆ ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅನ್ನೋದು ಈ ಒಂದು 2026 ಬಂದಿರುವಂತಹ ಒಂದು ಮೆಸೇಜಸ್. ಓಕೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ, ಅವ್ರದ್ದು ಇಶ್ಯೂಗಳನ್ನ ಹೇಳಲಿಕ್ಕೆ, ಅವ್ರ ಪ್ರಾಬ್ಲಮ್ಗಳನ್ನ ಹೇಳಲಿಕ್ಕೆ, ಅದನ್ನ ಹೇಳಕ್ಕೆ ಬಿಡಿ, ಅವ್ರ ಪಾಡಿಗೆ ಅವ್ರು ಹೇಳಕ್ಕೆ ಬಿಡಿ. ಆಮೇಲೆ ನಿಮ್ಗೆ ಒಂದು ಕನ್ಕ್ಲೂಷನ್ ಬರುತ್ತೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದು ನಂದ್ ಕಷ್ಟ ಇದೆ ಅಂತಂದ್ರೆ ಅಪೋಸಿಟ್ ಪರ್ಸನ್ನಿಗೂ ಕಷ್ಟಗಳನ್ನ ಹೇಳಲಿಕ್ಕೆ ಬಿಡಿ. ಓಕೆ, ಸೊ ಸಫರ್ ಮಾಡ್ತಿರ್ಬೋದು ಅದೇ ರೀತಿ. ಸೊ ಹಂಗೇನಾದ್ರು ಇತ್ತು ಅಂದ್ರೆ ಈ ಒಂದು ಸಜೆಷನ್ ಅನ್ನ ತಗೊಂಡೋಗಿ 2026 ಚೆನ್ನಾಗಾಗುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಮನಿ ರಿಲೇಟೆಡ್ ಆಗಿ ನೋಡೋಣ. ಸೊ 2026 ಸಿಂಹ ರಾಶಿಯವ್ರಿಗೆ ಮನಿ ರಿಲೇಟೆಡ್ ಆಗಿ ಏನ್ ಸಜೆಷನ್ ಬರುತ್ತೆ ನಮ್ಮ ಒಂದು ಟ್ಯಾರೋ ಮುಖಾಂತರ. ಥ್ಯಾಂಕ್ ಯು. ಓಕೆ, ಓಕೆ, ದಿ ಫೂಲ್ ಕಾರ್ಡ್ ಅಂಡ್ ದ ಜಸ್ಟಿಸ್. ನ್ಯೂ ಬಿಗಿನಿಂಗ್ ಆಗುತ್ತೆ. ಓಕೆ, ದ ಫೈನಾನ್ಷಿಯಲಿ ಅಥವಾ ಮನಿ ರಿಲೇಟೆಡ್ ಆಗಿ ಅಂತ ಅಂದ್ರೆ ಖಂಡಿತವಾಗ್ಲೂ ನ್ಯೂ ಅಪಾರ್ಚುನಿಟೀಸ್ ಬರುವಂತದ್ದು ತುಂಬಾನೇ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಅನ್ನ ನೋಡ್ತೀರಾ. ನೀವು ಅನ್ಕೊಂಡಿರೋದಿಲ್ಲ, ನೀವು ಹೊಸದಾಗಿ ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ತೀರಾ 2026. ಅಂಡ್ ಆಲ್ರೆಡಿ ಕೆಲವೊಬ್ಬರಿಗೆ ಅನ್ಸಿರುತ್ತೆ ನಾನು ಇದನ್ನ ಮಾಡ್ಬೇಕು, ಅಂಡ್ ಪ್ಯಾಷನೇಟೆಡ್ ಆಗಿ ಇರ್ತೀರಾ, ಅದೇ ಮಾಡ್ಬೇಕು, ಅಟ್ಲೀಸ್ಟ್ ಹೊಸ ವರ್ಷ ಅಲ್ಲ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಖಂಡಿತವಾಗ್ಲೂ ಮುಂದುವರಿಸಿ. ಎಲ್ಲದಕ್ಕೂ ಕೂಡ ಎಸ್ ಅಂತ ಬಂದಿರುವಂತದ್ದು. ಅಂಡ್ ನ್ಯಾಯದ ಪರವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಯೂಶುವಲಿ ತೋರಿಸ್ತಾ ಇದೆ 2026. ಅಮೌಂಟ್ ರಿಲೇಟೆಡ್ ಆಗಿ ಲೀಗಲ್ ಆಗಿ ವರ್ಕ್ ಮಾಡಿ. ಹಂಗಿದ್ರೆ ನಿಮ್ಮ ಒಂದು ಏನಿರುತ್ತಲ್ಲ ನ್ಯೂ ಬಿಗಿನಿಂಗು, ನ್ಯೂ ಅಪಾರ್ಚುನಿಟೀಸು, ಜಾಬ್ ಯಾರಿಗೆಲ್ಲ ಸಿಕ್ಕಿಲ್ಲ ಜಾಬ್ ಸಿಗುವಂತದ್ದು ಆಗುತ್ತೆ. ಅಂಡ್ ನಿಮಗೂ ಕೂಡ ಜಾಬ್ ಸಿಗೋಕೋಸ್ಕರನು ಕೂಡ ಮನಿ ರಿಲೇಟೆಡ್ ಆಗಿ ಓಕೆ ಕೇಳ್ಬಹುದು, ಮನಿ ಕೊಡಿ ನಾನು ಮಾಡ್ಕೊಡ್ತೀನಿ, ಕೆಲಸ ಕೊಡ್ತೀನಿ, ಆ ತರದೆಲ್ಲದು ಕೂಡ ಕಾಣಿಸ್ತಾ ಇದೆ. ಬಟ್ ವಿತ್ ಸಜೆಷನ್ಸ್ ಮುಖಾಂತರ ಹೋಗಿ. ಎನಿ ಸಜೆಷನ್ಸ್, ನ್ಯೂ ಅಪಾರ್ಚುನಿಟೀಸ್ ಬರುತ್ತೆ, ಬಿಸ್ನೆಸ್ ಐಡಿಯಾಗಳು ಬರುತ್ತೆ, ಎನಿಥಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ವಿತ್ ಸಜೆಷನ್ಸ್, ಅದು ಯಾರ ದೊಡ್ಡವರಿಂದನಾದ್ರೂ ಆಗಿರ್ಬೋದು, ನಿಮ್ಮ ಗುರುಗಳಿಂದ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು, ವಿತ್ ಸಜೆಷನ್ಸ್ ನ ತಗೊಂಡು ಮುಂದುವರಿರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನಿಮ್ಮ ಒಂದು ನ್ಯೂ ಬಿಸ್ನೆಸ್ ಆರ್ ನ್ಯೂ ಜಾಬ್ ವಾಟ್ ಎವರ್ ಇದ್ರೆ. ಥ್ಯಾಂಕ್ ಯು. Okay, be aware of great bite peacock. Someone is trying to come between you and your friend or something you want. Protection from powerful friend. Okay. You will be playing a different role. Very good. Hat. Okay, waiting for a news, packages and the letter. Okay, so ವಂಡರ್ಫುಲ್ ಆಗಿ ಕಾರ್ಡ್ ಬಂದಿರುವಂತದ್ದು. ಓಕೆ, ಪಿಕಾಕ್ ನಿಮ್ಮ ಒಂದು ನ್ಯೂ ಬಿಗಿನಿಂಗ್ ಅನ್ನ ತೋರಿಸುತ್ತೆ. ಓಕೆ, ಹೊಸದಾಗಿ ಏನಾದ್ರು ಅಡ್ವೆಂಚರ್ ಗಳನ್ನ ಆಲ್ರೆಡಿ ಹೇಳಿದೆ, ನ್ಯೂ ಬಿಗಿನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಅದ್ರದ್ ಬಗ್ಗೆ ತೋರಿಸ್ತಾ ಇದೆ. ಅಂಡ್ ಯಾರೋ ನಿಮ್ ಮಧ್ಯೆ ಬರೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಎಂಟ್ರಿ ಮಾಡ್ಬೇಕು ಅಂತ. ಅದು ನಿಮಗೆ ಇಷ್ಟ ಆಗದೆ ಇರಬಹುದು. ಓಕೆ, ಅದನ್ನ ನಿಮ್ಗೆ ತೋರಿಸ್ತಾ ಇದೆ. ಬಟ್ ಆದ್ರೆ ಪಾಸಿಟಿವ್ ವೇ ಅಲ್ಲಿ
ಬರ್ತಾರೆ. ಬಟ್ ಅಲ್ಲಿ ಬರೋದಕ್ಕೆ ನೋಡಿ, ಪ್ರೊಟೆಕ್ಷನ್ ಫ್ರಮ್ ಎ ಪವರ್ಫುಲ್ ಫ್ರೆಂಡ್, ನಿಮ್ಗೆ ಯಾರೋ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅದರಿಂದ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ತರ ಅದು ಹೋಗುತ್ತೆ. ಏನಾದ್ರೂ ಇನ್ ಬಿಟ್ವೀನ್ ನಿಮ್ಮ ಒಂದು ಗೋಲ್ಸ್ ಇರುತ್ತೆ, ಅಥವಾ ಪರ್ಸನ್, ನಿಮ್ಗೆ ಒಬ್ಬ ಫ್ರೆಂಡ್ಸ್ ಇರ್ತಾರೆ, ಹಸ್ಬೆಂಡ್ ವೈಫ್ ಇರ್ತಾರೆ, ಯಾರೋ ಒಬ್ರು ನಿಮ್ಮನ್ನ ಹಾಳು ಅಂದ್ರೆ ಮೀನ್ಸ್ ನಿಮ್ಗೆ ಕೆಟ್ಟದಾಗ್ಬೇಕು ಅಂತ ಏನಾದ್ರು ಬಯಸಿದ್ರು ಕೂಡ ಅವರು ನಿಮ್ಮ ಹತ್ರ ಯೋಚನೆ ಮಾಡಿದ್ರು ಕೂಡ ನಿಮ್ಮ ಹತ್ರ ಬರ್ಲಿಕ್ಕೆ ಅವರು ಸಾಧ್ಯ ಇಲ್ಲ. ಇಟ್ಸ್ ವೆರಿ ವೆರಿ ಪಾಸಿಟಿವ್ ಆಗಿ ಬಂದಿರುವಂತದ್ದು. ಪ್ರೊಟೆಕ್ಷನ್ ಫ್ರಮ್ ಪವರ್ಫುಲ್ ಫ್ರೆಂಡ್, ಯಾರೋ ಒಬ್ರು ಬಂದು ಪ್ರೊಟೆಕ್ಷನ್ ಮಾಡ್ತಾರೆ. ನನ್ಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು ದುರ್ಗಾ ಮಾತೆ. ಆ ದುರ್ಗಾ ಮಾತೆ ನಿಮ್ಮನ್ನ ಪ್ರೊಟೆಕ್ಷನ್ ಎಲ್ಲಾ ರೀತಿಯಿಂದಲೂ, ಓಕೆ, ರಿಲೇಶನ್ಶಿಪ್ ಇಂದ, ಲಾಸ್ ಏನಾದ್ರು ಆಗ್ತಾ ಇದ್ರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾರೆ ಅಂತ ಅನ್ನೋದು. ಅಂಡ್ ಯು ವಿಲ್ ಬಿ ಪ್ಲೇಯಿಂಗ್ ಎ ಡಿಫ್ರೆಂಟ್ ರೋಲ್. 2026ರಲ್ಲಿ ನಿಮ್ಗೆ ಅನ್ಸುತ್ತೆ, ಓಕೆ, ನಾನು ಡಿಫ್ರೆಂಟ್ ಆಗಿದ್ದೀನಿ, ಆಲ್ರೆಡಿ ನಾನು ಡಿಫ್ರೆಂಟ್ ಇದ್ದೀನಿ, ಬೇರೆ ತರ ನಾನು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀನಿ ಅಂತ ಅನ್ನೋದು 2026ರಲ್ಲಿ ಆಗುತ್ತೆ. ಅಂಡ್ ಖಂಡಿತವಾಗ್ಲೂ ಆಗುತ್ತೆ ಅದು. ಅಂಡ್ ವೇಟಿಂಗ್ ಫಾರ್ ಎ ನ್ಯೂಸ್, ಪ್ಯಾಕೇಜಸ್ ಅಂಡ್ ಲೆಟರ್. ಸೊ ಯಾರೆಲ್ಲ ಪ್ಯಾಕೇಜ್ಗೆ ಏನಾದ್ರು ಲೆಟರ್ ವೇಟ್ ಮಾಡ್ತಾ ಇದ್ದೀರಾ, ಫಾರಿನ್ನಿಗೆ ಹೋಗ್ಬೇಕು ಅಂತ ಅಂತಿದ್ದೀರಾ, ಮನೆ ಕಟ್ಟಿಸ್ಬೇಕು ಅಂತ ಅಂತಿದ್ದೀರಾ, ಸೊ ವೇಟಿಂಗ್ ಪೀರಿಯಡ್ ಸ್ವಲ್ಪ ದಿನದಲ್ಲಿ ಇರುತ್ತೆ, 6 months ತನಕ ಇರುತ್ತೆ. ಅದಾಗಿದ್ಮೇಲೆ ಕಂಪ್ಲೀಟ್ ಆಗಿ ಅದು ನಿಮ್ಗೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇತ್ತೀಚಿನ ದಿನಗಳಲ್ಲಿ ನೀವು ಪಕ್ಷಿಗಳನ್ನ ನೋಡಿದ್ರೆ ಇಷ್ಟಪಡ್ತಾ ಇರ್ತೀರಾ, ಅದು ಕೂಡ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಕೊನೆಯದಾಗಿ 2026ರಲ್ಲಿ ಸಿಂಹ ರಾಶಿಯವರಿಗೆ, ಓಕೆ, ಸೊ ಏನ್ ಡೀಪ್ ಮೆಸೇಜಸ್ ಏನಿದೆ ಅಂತ ಅನ್ನೋದು ನೋಡೋಣ. ಥ್ಯಾಂಕ್ ಯು. ಬ್ಯಾಲೆನ್ಸ್ಡ್ ಅಂಡ್ ಹಾರ್ಮೋನಿ. ಓಕೆ, inner balance amplifies intuitions, stay in harmony with yourself. ನಾನು ಅದಕ್ಕೆ ಹೇಳಿದ್ದು ಹೋಪೋನೋಪೋನೋ ಮಾಡಿ. ಓಕೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋಪೋನೋಪೋನೋ ಮಾಡಿ. ನಿಮ್ಮ ತೊಳಲಾಟ ಇರುತ್ತಲ್ಲ ಮನಸ್ಸಿನಲ್ಲಿ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದಾಗಿಲ್ಲ, ಇದು ಆಗಿಲ್ಲ, ವಾಟ್ ಎವರ್ ಏನಾದ್ರೂ ಇತ್ತು ಅಂತ ಅಂದ್ರೆ ಅದೆಲ್ಲದಕ್ಕೂ ಕೂಡ ನಿಮ್ಗೆ ಬ್ಯಾಲೆನ್ಸ್ ಆಗಿ ಇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂತದ್ದು ಇದು ಆಕ್ಚುಲಿ ಮೆಸೇಜಸ್. ಸೊ ಬ್ಯಾಲೆನ್ಸ್ ಹೆಂಗ್ ಮಾಡೋದು ಅಂತ ಅಂದ್ರೆ ಓಪನ್ ಮಾಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.